ವಾರ್ತೆಗೆ ಸ್ವಾಗತ. ಕಲರ್ಫುಲ್ ವಿಸ್ಪರ್ಸ್ ಚಿತ್ರಕಲೆ ಪ್ರದರ್ಶನ. ಜಗತ್ತಿನಾದ್ಯಂತ ಆಲ್ಝೈಮರ್ಸ್ ಕಾಯಿಲೆ ಮತ್ತು ಇತರ ರೀತಿಯ ಬುದ್ಧಿಮಾಂದ್ಯತೆಯು ಸಾರ್ವಜನಿಕರ ಮಾನಸಿಕ ಸ್ವಾಸ್ಥ್ಯವನ್ನು ನಾಶಪಡಿಸುತ್ತಿವೆ. ಪ್ರಸ್ತುತ 55 ದಶಲಕ್ಷ ಜನರು ಇಂತಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಅರಿವಿನ ಮತ್ತು ಬಳಲುತ್ತಿರುವವರ ಬೆಂಬಲದ ಪ್ರತೀಕವಾಗಿ ಕೈಟ್ಸ್ ಸೀನಿಯರ್ ಕೇರ್ ಕಲರ್ಫುಲ್ ವಿಸ್ಪರ್ಸ್ ಎಂಬ ಚಿತ್ರಕಲೆ ಪ್ರದರ್ಶನವನ್ನು ಆಯೋಜಿಸಿತ್ತು. ಇದು ವಿಶ್ವ ಆಲ್ಝೈಮರ್ಸ್ ದಿನವಾದ 21 ಸೆಪ್ಟೆಂಬರ್ 2024ರಂದು ದೊಮ್ಮಲೂರಿನ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಆಯೋಜನೆಗೊಂಡಿತ್ತು. ವಿಶೇಷವೆಂದರೆ ಈ ಪ್ರದರ್ಶನದಲ್ಲಿ ಕೈಟ್ಸ್ ಸೀನಿಯರ್ ಕೇರ್ ನಡೆಸುತ್ತಿರುವ ಬುದ್ಧಿಮಾಂದ್ಯ ಆರೈಕೆ ಕೇಂದ್ರದಲ್ಲಿ ದಾಖಲಾಗಿರುವ ಹಿರಿಯ ನಾಗರಿಕರಿಂದ ರಚಿಸಲಾದ ಚಿತ್ರಕಲೆಗಳು ಹಾಗೂ ಸೃಜನಶೀಲ ಕಲಾಕೃತಿಗಳು ಪ್ರದರ್ಶನಗೊಂಡವು. ಬೆಂಗಳೂರಿನ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದ IPS ಅಧಿಕಾರಿ MS ಅನುಚೇತ್ ಅವರು ಮಾತನಾಡುತ್ತಾ, ಹಿರಿಯರ ಅನುಭವ ಮತ್ತು ಸೃಜನಶೀಲ ಮನೋಭಾವವನ್ನು ವೀಕ್ಷಿಸಲು ಇದೊಂದು ಸ್ಫೂರ್ತಿದಾಯಕ ಮತ್ತು ಉತ್ತಮ ಕಾರ್ಯಕ್ರಮ. ಬಾಧಿತರಾದವರಿಗೆ ನಾವು ಜಾಗೃತಿ ಮೂಡಿಸುವುದನ್ನು ಮತ್ತು ಬೆಂಬಲವನ್ನು ನೀಡುವುದನ್ನು ಮುಂದುವರಿಸಬೇಕು ಎಂದು ಹೇಳಿದರು. ಲೈಫ್ ಬ್ರಿಡ್ಜ್ ಸೀನಿಯರ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಗ್ರೂಪ್ CEO ಡಾಕ್ಟರ್ ರೀಮಾ ನಾಡಿಗ್, ಬುದ್ಧಿಮಾಂದ್ಯತೆ ಮತ್ತು ಆಲ್ಝೈಮರ್ಸ್ ಪೀಡಿತ ವ್ಯಕ್ತಿಗಳ ಬಗ್ಗೆ ಸಹಾನುಭೂತಿ ಹೊಂದುವುದು ಅತ್ಯವಶ್ಯಕವಾಗಿದೆ ಎಂದು ನುಡಿದರು. ಕಲರ್ಫುಲ್ ವಿಸ್ಪರ್ಸ್ ಪ್ರದರ್ಶನದ ಮೂಲಕ ಈ ಪರಿಸ್ಥಿತಿಗಳೊಂದಿಗೆ ಜೀವಿಸುವವರ ಆಳವಾದ ಭಾವನಾತ್ಮಕ ಶಕ್ತಿ ಮತ್ತು ಸೃಜನಶೀಲತೆಯನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಅವರ ಕಲೆಯು ಅವರ ವೈಯಕ್ತಿಕ ಪ್ರಮಾಣದ ಒಂದು ನೋಟವನ್ನು ನಮಗೆ ನೀಡುತ್ತದೆ ಮತ್ತು ಸಹಾನುಭೂತಿ ಮತ್ತು ಅರಿವಿನ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಬುದ್ಧಿಮಾಂದ್ಯತೆಯ ಆರೈಕೆಯನ್ನು ಮತ್ತಷ್ಟು ಬೆಂಬಲಿಸಲು ಮತ್ತು ಸಮರ್ಥಿಸಲು ಈ ಕಾರ್ಯಾಚರಣೆಯಲ್ಲಿ ನಮ್ಮೊಂದಿಗೆ ಸೇರಲು ನಾವು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತೇವೆ. ಈ ಸಮಸ್ಯೆಯ ಬಾಧಿತರಿಗೆ ಅಗತ್ಯವಾದ ಸಹಾನುಭೂತಿ, ತಿಳುವಳಿಕೆ ಮತ್ತು ನೆರವಿನ ಹಸ್ತವನ್ನು ಚಾಚುವುದು ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಚಿತ್ರ ಪ್ರದರ್ಶನವನ್ನು ಆಯೋಜಿಸಿದ್ದಾರೆ. ಇದು ವಿಶೇಷತೆ ಏನಂತ ಹೇಳಿದ್ರೆ, ಈ ಚಿತ್ರಗಳನ್ನು ಯಾರು ಡಿಮೆನ್ಷಿಯಿಂದ ಬಳಲ್ತಾ ಇದ್ದಾರೆ ಅವರು ಇದನ್ನು ಬಿಡಿಸಿದ್ದಾರೆ ಮತ್ತು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಬಹುಮುಖ್ಯವಾಗಿ ಅವರು ಈ ವಯಸ್ಸಿನಲ್ಲಿ ಈ ಹೊಸ ಒಂದು ಕಲೆಯನ್ನು ಕಲಿತು ಇವತ್ತು ಒಂದು ಪ್ರತಿಭೆಯನ್ನು ಅವರು ಎತ್ತಿ ಹಿಡಿದು ಕೈಟ್ ಸಂಸ್ಥೆ ವತಿಯಿಂದ ಇಲ್ಲೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಡಿಮೆನ್ಷಿಯಾ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದ್ದಾರೆ. ಭಾಳಷ್ಟು ಜನಕ್ಕೆ ಡಿಮೆನ್ಷಿಯಾ ಬಗ್ಗೆ ಅರಿವಿಲ್ಲ. ಇಡೀ ಭಾರತ ದೇಶದಲ್ಲಿ ಸುಮಾರು 90 ಲಕ್ಷ ಜನರು ಇದರಿಂದ ಬಳಲ್ತಾ ಇದ್ದಾರೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಅರಿವನ್ನು ಮಾಡಬೇಕಾಗಿದೆ, ನಮ್ಮ ಕೈ ಜೋಡಿಸ್ಬೇಕಾಗಿದೆ. ಯಾಕಂದರೆ ಮುಪ್ಪುತನ ಬಂದ ಕೂಡಲೇ ಎಲ್ಲರೂ ಕೂಡ ಇವರಿಗೆ ವಯಸ್ಸಾಗಿದೆ, ಮರುವಿನ ರೋಗ ಅಥವಾ ಇದೊಂದು
ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ತಿಳ್ಕೊಂಡ್ರೆ ಇದು ಯಾವುದೂ ಅಲ್ಲ, ಇದು ಇಟ್ಸ್ ಎ ನ್ಯೂರಲಾಜಿಕಲ್ ಕಂಡೀಷನ್. ಎಲ್ಲರೂ ಕೂಡ ಇದ್ರ ಬಗ್ಗೆ ಅರಿವು ಮಾಡಿಕೊಂಡು ಅವ್ರಿಗೆ ಒಂದು ಡಿಗ್ನಿಫೈಡ್ ಲೀಡ್ ಮಾಡೋದಕ್ಕೆ ನಾವು ಸಹಕರಿಸಬೇಕಾಗಿದೆ. ಆದ್ದರಿಂದ ಈ ಅರಿವು ಮೂಡಿಸೋದಕ್ಕೆ ಇದು ಮಾಡಿದ್ದಾರೆ. ನನ್ನ ಕೈಟ್ ಸಂಸ್ಥೆಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತೇನೆ. ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರಸಾರ ಮಾಡಿ ಡಿಮೆನ್ಷಿಯಾ ಬಗ್ಗೆ ಅರಿವು ಮೂಡಿಸ್ಬೇಕಂತ ಕೇಳ್ತೇನೆ. ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ ಮಾತಾಡೋಕ್ಕೆ. ಸೊ ತುಂಬ ಥ್ಯಾಂಕ್ಸ್ ನಿಮಗೆ, ನೀವು ಎಲ್ಲರೂ ಬಂದಿದ್ದೀರಾ ಇಲ್ಲಿ. ಸೊ ದ ಎಕ್ಸಿಬಿಷನ್ ಇಸ್ ಆನ್ ದ ವರ್ಲ್ಡ್ ಅಲ್ಝೈಮರ್ಸ್ ಡೇ ಟು ಇನ್ಕ್ರೀಸ್ ಅವೇರ್ನೆಸ್ ಅಬೌಟ್ ಡಿಮೆನ್ಷಿಯಾ, ಎಕ್ಸಾಕ್ಟ್ಲಿ ವಾಟ್ ಡಿಮೆನ್ಷಿಯಾ ಏನಿದೆ ಅಂತ, ಏನು ಮಾಡ್ಬೋದು, ಹೀಗೆ ಡಯಾಗ್ನೋಸ್ ಮಾಡ್ಬೋದು, ಯಾರಿದ್ದಾರೆ ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ ಅದ್ರ ಬಗ್ಗೆ. ಆ್ಯಂಡ್ ಯಾರು ಮಾಡಿದ್ದಾರೆ ಅವರು, ವಿ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ದ ಲೈಫ್ಸ್ ಆಫ್ ದ ಪೀಪಲ್ ಹೂ ಹ್ಯಾವ್ ಡನ್ ದೀಸ್ ಪೇಂಟಿಂಗ್ಸ್ ಇಸ್ ವಾಟ್ ವಿ ಆರ್ ಆಲ್ ಹಿಯರ್ ಟುಗೆದರ್ ಟು ಸೆಲೆಬ್ರೇಟ್. We are very happy that these spaces have been created in our center by the elders who we are taking care of. And to let you know that we have the India's largest dementia center in India. It's the largest center that we have, and we give all kind of services, which is memory clinic where we diagnose and stage dementia. We have daycare centers for the people suffering from moderate dementia, and residential, full-time residential care for people who are suffering from advanced stages of dementia. So yes, this is all that is created by us, and our team has helped bring this up. Thank you all so much for being here and helping us in spreading out the awareness for dementia, that attention that it requires.